ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಗೆಳತಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್ ಹೆಂಗಿದ್ದೀರಿ ಫ್ರೆಂಡ್ಸ್? ಆರಾಮಿದ್ದೀರಿ ಎಲ್ಲರೂ? ನಾನು ಆರಾಮಿದ್ದೀನಿ ನೋಡ್ರಿ ಫ್ರೆಂಡ್ಸ. ನಾನು ಆರಾಮಿದ್ದೀನಿ ರೀ. ಈಗ ಜಳಕಾದ ರೀ, ಒಟ್ಟು ಕೆಲಸ ಮಾಡಿಕೊಂಡು ಮನೆ ಕಸ ಮುಸ್ರಿ ಮಾಡ್ಕೊಂಡು ಮನೆ ಒರೆಸಿ ದೇವ್ರ ಪೂಜೆ ಮಾಡ್ಬೇಕು ರೀ. ಗ್ಯಾಸ್ ಒಂದು ಖಾಲಿ ಆಗ್ಯದ್ರಿ ಇವತ್ತು. ಗ್ಯಾಸ್ ಖಾಲಿ ಆಗ್ಯದ್ರಿ. ಗ್ಯಾಸಿಂದ ಏನು ಭಾಳ ಇದು ಹೇಳತ್ತೀರಿ. ಅವಾಗೇ ಬುಕ್ ಮಾಡಿದ್ದೇನೆ ರೀ ಫ್ರೆಂಡ್ಸ್. ಮಾಡಿದ್ದೆ ಬಂದಿತ್ತು ರೀ ಒಂದು ವಾರದಾಗೆ ಬಂದಿತ್ತು ರೀ. ಬಂದ್ರೆ ಇನ್ನೂ ಗ್ಯಾಸ್ ಅದ ಅಂಥೇಳಿ ತೊಗೊಲಿಲ್ಲ ರೀ. ವಾಪಸ್ ಮಾಡೀನಿ ರೀ. ಇವತ್ತು ಖಲಾಸ್ ಆಗ್ಯದ ಸರ್. ಏನು ಕೆಲಸ ಇಲ್ಲ ನೋಡಿರಿ, ಚಹಾ ಸುತ್ತೆ ಮಾಡಿಕೊಡ್ತೀನಿ ರೀ. ಇಡತನ ಕಸ ಮುಸ್ರಿ ಮಾಡಿ ಮನೆ ಒರೆಸೋದನ್ ರೀ. ದೇವ್ರ ಪೂಜೆ ಮಾಡೋದು, ಬಟ್ಟೆ ಒಗೆಯೋದು, ದೇವ್ರ ಪೂಜೆ ಮಾಡ್ಬೇಕು ರೀ. ಅದಕ್ಕೆ ಜರ ಸೇಕ್ ಕುಡಿದು ಕೆಲಸ ಮಾಡ್ಬೇಕಂತ ಹೇಳಿ, ದೇವ್ರ ಪೂಜೆ ಮಾಡ್ಬೇಕಂಥೇಳಿ 11 ಆಗ್ಯದ ರೀ ಫ್ರೆಂಡ್ಸ್. ಈಗ ಟೈಮ್ 11 ಆಗ್ಯದ ರೀ. ಅದಕ್ಕೆ ಇದೆಲ್ಲ ಕೆಲಸ ಮುಗಿಸ್ಕೊಂಡು ಮಾಡ್ಬೇಕಂಥೇಳಿ ಕುಂತೀನಿ ರೀ. ಎಲ್ಲ ಓಟು ಸ್ವಚ್ಛ ಕೆಲಸ ಮಾಡಿದೆ. ಸೂಟಿ ಅದಲ್ಲ ರೀ ಇವತ್ತು. ಸೂಟಿ ಅದ್ರ ಬಟ್ಟೆ ಒಗೆದು ಹಾಕಿದ್ರೆ ಬಟ್ಟೆ ಇದ್ದು ರೀ. ಒಂದು ಬಟ್ಟೆ ಒಗೆದು ಹಾಕಿ ಓಟು ಕಸ ಬಳಿದು ಮನೆ ಒರೆಸಿ ಎಲ್ಲ ಮಾಡೀನಿ ರೀ. ನನ್ನ ಮಗನೂ ಹೊರಗೆ ನಾಷ್ಟ ಮಾಡ್ತೀನಿ ಅಂತ ಹೋಗ್ಯಾನ ರೀ. ಅವನು ಡ್ಯೂಟಿಗೆ ಹೋದ. ನಾ ಮಾಡ್ಬೇಕು ರೀ ಕೆಲಸ. ನಿಮ್ಮ ನಾಷ್ಟದ ಆಯ್ತು ರೀ ಫ್ರೆಂಡ್ಸ್. ಒಂದೆಲ್ಲ ಆಗ್ಯದ ನೋಡ್ರಿ. ಪಡ್ಡಿಗೆ ನೆನಿಟ್ಟಿನಿ ರೀ. ಪಡ್ಡು ಮಾಡ್ಬೇಕಂತೇಳಿ ಚಟ್ನಿ ಹಾಕಿ ಪಡ್ಡು ಹಾಕಿ ಆಯ್ತು. ನಮ್ಮ ಮಗ ತಿಂದು ಹೋಗ್ತಾನೆ. ತಿಂದಣ್ಣ ಹಾತ್ರಿ ಕೆಲಸ ಮಾಡ್ಬೇಕಂತೇಳಿ ಕುಂತನ್ ರೀ. ಅದಿದ್ರೆ ಗ್ಯಾಸ ಖಲಾಸ ಆಯ್ತು ರೀ. ಇನ್ನೇನು ಮಾಡೋದು ಅಂಥೇಳಿ ಬಿಟ್ಟು ನೋಡ್ರಿ ಕುಂತೀನಿ. ಮಧ್ಯಾಹ್ನಕ್ಕೆ ನನ್ನ ಮಗಳ ಮನೆಗೆ ಊಟ ಮಾಡ್ತೀನಿ. ಹೋಗಿ ಸಕ್ಕಿನ ಮನೆಗೆ ಊಟ ಮಾಡ್ತೀನಿ ರೀ. ಮಾಡಿ ಬಂದು ಮುಚ್ಚಿದ ಕೆಲಸ ಮಾಡ್ಕೊಂಡು ಹೊರಗೆ ಹೋಗೋದ. ಇವತ್ತು ಬರ್ತಡೇ ಅದ ಫ್ರೆಂಡ್ಸ್ ನಂದು. 58ನ ಬರ್ತಡೇ. 58 ವರ್ಷ ಆಯ್ತು ರೀ. ಇವತ್ತಿಗೆ 57 ಮುಗಿದು 58 ಚಾಲು ಆದ್ವು ಫ್ರೆಂಡ್ಸ್. ಇವತ್ತಿಗೆ 58ನೇ ವರ್ಷ ಬರ್ತಡೇ. ಅದಕ್ಕೆ ಇದು ಕೆಲಸ ಮಾಡಿಕೊಂಡು ಹೊರಗೆ ಹೋಗಿ ಜರ ಸೀರೆ ಪೀಪೋ ಖಾಲಿ ಕುಂತಿ ಪಟ್ಟೀನಿ ರೀ. ಅದು ತೊಗೊಂಡು ಬರಬೇಕು. ಆಯಿತು, ಪೂಜೆ ಮಾಡಬೇಕು. 11:30 ಏನತ್ತದ ಟೈಮ್. ದೇವ್ರ ಪೂಜೆ ಮಾಡ್ತೀನಿ ರೀ. ದೇವ್ರ ಪೂಜೆ ಮಾಡಿ ಜರ ಯಾಕೋ ನೀರಡಿಕೆ ಆದಂಗೆ ಆಗ್ಯದ ರೀ. ಜರ ಶೇಕ್ ಮಾಡ್ಕೊಂಡು ಕುಡಿತೀನಿ. ನ್ಯೂಟ್ರಿ ಕ್ಲಬ್ ಇದಕ್ಕೆ ಹೋಗ್ತಿದ್ದಿಲ್ಲ ರೀ. ನಾ ಕ್ಲಬ್ಬಿಗೆ ರೀ ವರ್ಷ ಆಯ್ತು ಹೋಗ್ತಿದ್ದೆ. BP ಶುಗರ್ ಸಲ್ಯಾಕ ರೀ. ಚಂದ ಅದ ರೀ ಫ್ರೆಂಡ್ಸ್. ಅದು ಕೈಕಾಲು ಬ್ಯಾನಿ, BP ಶುಗರ ಆಯ್ತು ಎಲ್ಲ ಕಂಟ್ರೋಲ್ ಆಗ್ತದೆ ರೀ. ಆಯ್ತು ವೇಟ್ ಗೇನ್ ಆಗ್ತದೆ ರೀ. ಆಯಿತು ಇದು ಏನಂತಾರೆ ರೀ, ಫ್ಯಾಟ್ ಕಮ್ಮಿ ಆಗ್ತದೆ. ವಜನ ಎಲ್ಲ ಕಮ್ಮಿ ಆಗ್ತದೆ. ಅದಕ್ಕೆ BP ಶುಗರ್ ಕಮ್ಮಿ ಆಗ್ತದೆ ರೀ. ಒಂದು ವರ್ಷ ಆಯ್ತು ರೀ ಹೋಗ್ತಿದ್ದೆ. ಇವತ್ತು ಅದಕ್ಕೆ ಎಲ್ಲ ಜಳಕ ಮಾಡ್ಕೊಂಡು ಜರ ಶೇಕ್ ಮಾಡಿ ಕುಡ್ಲತ್ತೀನಿ. ಒಂದು ಡಬ್ಬಿ ಖಾಲಿ ಆಗ್ಯದ್ರಿ. 2 ಅವ ರೀ. ಅವೆರಡೇ ಜರ ತಣ್ಣ ನೀರು ಹಾಯ್ಕೊಂಡು ಮಾಡ್ಕೊಂಡು ದೇವ್ರ ಪೂಜೆ ಮಾಡಬೇಕು ಅಂತೇಳಿ ಈಗ ನಿಮ್ಮ ಸಂಗಟ ಮಾತಾಡ್ಬೇಕಂತೇಳಿ ಲಾಗ್ ಚಾಲು ಮಾಡೀನಿ ರೀ. ಇದು ಒಂದು ಸಲಕ್ಕೆ ಒಂದು ಗ್ಲಾಸ್ ಕುಡಿದ್ರೆ ಫ್ರೆಂಡ್ಸ ಒಂದ್ರ ತನಕ ಹೊಸವಾಗಲ್ಲ ರೀ. 9ಗೆ ಕುಡ್ಬೇಕು ರೀ. 9:30 10 ಒಳಗೆ ಎಲ್ಲ ಕುಡಿಯೋದು ಮುಗಿಸ್ಬೇಕಾಯ್ತು. ಈಗ ನಾ ಜರ ಎಲ್ಲ ಕೆಲಸ ಮಾಡಿ ಬಂದಲ್ರಿ. ಯಾಕೋ ಬಾಯಿ ಆರ್ದಂಗೆ ಆಗ್ಯದ. ಜರ ಕುಡಿದು ನಿಮ್ಮ ಸಂಗಟ ಮಾತಾಡ್ಬೇಕಂತ ಹೇಳಿ ಬಂದೀನಿ ರೀ ಫ್ರೆಂಡ್ಸ. ದೇವ್ರ ಪೂಜೆ ಮಾಡ್ತೀನಿ. ಈಗ ನಿಮ್ಮ ಸಂಗಟ ಮಾತಾಡ್ಕೊತ ಸೇರಿ ಕುಡಿದು ಕುಡಿದ್ರೆ ಹೊಟ್ಟೆ ತಣ್ಣಗೆ ಆಗ್ತದೆ ರೀ. ಏನು ಮಾಡ್ಬೇಕು, 60 ವರ್ಷ ಸರಿ ಬಂದಂಗೆ ಏನೋ ಒಂದು ಕಾಯಿಲೆ ಆಗೋದ್ರಿ. BP ಶುಗರ್ 15 ವರ್ಷ ಆಯ್ತು ರೀ ನನಗೆ ಬಂದ್ರಿ. ಹೀಗೆ ಗೋಲಿ ಚಾಲೂನೇ ಅವ ರೀ. ನಾನು 2 ತಿಂಗಳಿಗೆ 3 ತಿಂಗಳು ಹೋಗಿ ಟೆಸ್ಟ್ ಮಾಡ್ಕೊತೀನಿ ರೀ. ಟೆಸ್ಟ್ ಮಾಡ್ಕೊಂಡು ಗೋಲಿ ಬರ್ಕೊಡ್ತಾರೆ. ಬಸರಾಜ್ ಬೆಳ್ಳಿ ಅಂತ ತೋರ್ಸ್ಕೊಂಡು ಬರ್ತೀನಿ ಹೋಗಿ. 2 ತಿಂಗಳದ್ದು ಗೋಲಿ ಕೊಡ್ತಾರೆ ರೀ. ತೊಗೊಂಡು ಬಂದು ಮತ್ತೆ 2 ತಿಂಗಳದಾದ ಮತ್ತೆ ಹೋಗಿ ಟೆಸ್ಟ್ ಮಾಡ್ಕೊಂಬರ್ಬೇಕು ರೀ. ಇವತ್ತೇ ಮನೆಗೆ ಏನಂತ ಆರಾಮ್ ಜರ 7ಕ್ಕೆ ಎದ್ದನ್ ರೀ. ಎದ್ದು ಜರ ಕುಂತು ನಿಂತು ಕೆಲಸ ಮಾಡಿ ಅಂತ ದಿವಸ ಬಡ್ಕೊಂಡು ಮಾಡಿದ್ರೆ ಸಾಕಾಗ್ತದೆ. ಅದಕ್ಕೆ ಜರ ಸೇರಿ ಕುಡಿದ್ರಾಯ್ತಂತೇಳಿ
ಇದು ಕುಡಿದ್ರೆ ಜರ ಹೊಟ್ಟೆ ತಣ್ಣಗಿರ್ತದೆ ರೀ. ಅದಕ್ಕೆ ಈಗ ಒಂಬಲ್ಲಿ ಹೋಗಿ ಬರ್ತೀನಿ, ಸಿಲಿಂಡ್ರ್ ಒಂಬಲ್ಲಿ ರೀ ಹೋಗಿ ಕೊಡ್ತಾನೆ. ಬಂದಿದ್ದು ವಾಪಸ್ ಮಾಡಿದಲ್ರಿ, ಅದೇನೋ ಬರಲ್ಲಾಗ್ಯದಂತ ತಂದು ಕೊಡ್ತೀನಿ ರೀ ಅಂದಾನೆ. ಯಾವಾಗ ತರ್ತಾನೆ ಅನಿಸಿದ್ದೆ. ಆಯ್ತು ಇರತನ ಪಡ್ಡಿಗೆ ಹಾಕೀನಿ ರೀ, ಚಟ್ನಿ ಮಾಡ್ಬೇಕಂದ, ಅದು ಮಾಡ್ಬೇಕಂದ ಗ್ಯಾಸ್ ಕೈ ಕೊಟ್ರಿ. ಅದಕ್ಕೆ ಈಗ ದೇವ್ರ ಪೂಜೆ ಮಾಡಿ ನಮ್ಮ ಮಗಳು ಅಡುಗೆ ಮಾಡ್ತೀನಿ ಬಾ ಅಂದಾಳೆ. ಅಲ್ಲೇ ಊಟಕ್ಕೆ ಆ ಕಡೆ ಹೋಗ್ತೀನಿ. ನನ್ನ ಮಗನ ಮಧ್ಯಾಹ್ನ ಅಲ್ಲೇ ಬರ್ತಾನೆ ರೀ. ನಾನು ಅಲ್ಲೇ ಊಟಕ್ಕೆ ಹೋಗಿ ಮಧ್ಯಾಹ್ನ ಹೋಟೆಲ್ಗೆ ಅದು ಹೋಗಿ ಬಂದ್ರೆ ಆಯ್ತು. ಊಟಕ್ಕೆ ಮಕ್ಕಳಿಗೆ ಕರ್ಕೊಂಡು ಹೋಟೆಲ್ ಅಂತಾರೆ ರೀ. ನಮ್ಮ ಮೊಮ್ಮಗಳಿಗೆ ಕರ್ಕೊಂಡು ನಮ್ಮ ಮಗನಿಗೆ ನಮ್ಮ ಮಗ ನಾನು ಹೋಗ್ತೀವಿ ರೀ ಮಧ್ಯಾಹ್ನ ಹೋಟೆಲ್ದಾಗ ಹೋಗಿ ಊಟ ಮಾಡಿ ಬರ್ತೀವಿ ರೀ. ಮಧ್ಯಾಹ್ನ ಏನು ಊಟ ಮಾಡಮ್ರಿ, ಕರಗಲ್ಲೇ ರೀ ಅನ್ನ ಹೋಟೆಲ್ ಊಟ ಅಂತೀವಲ್ಲ ರೀ. ಇನ್ನು ಮನ್ಯಾಗ ಊಟ ಮಾಡೋ ಚಲೋ ರೀ. ಹೊರಗಿನ ತಿನ್ಬೇಡದ್ರಿ. ಅದಕ್ಕೆ ನಿಮ್ಮ ಸಂಗಟ ಮಾತಾಡ್ಬೇಕಂತೇಳಿ ಮಾತಾಡ್ಲತ್ತೀನಿ ರೀ ಫ್ರೆಂಡ್ಸ. ಹೆಂಗಿದ್ರಿ ಎಲ್ಲ ಆರಾಮಿದ್ದೀರಿ ಫ್ರೆಂಡ್ಸ? ನಾನು ಆರಾಮಿದ್ದೀನಿ ನೋಡಿರಿ. ದೇವ್ರು ಎಲ್ಲರಿಗೂ ಚಲೋ ಇಡಲಿ, ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೀರಿ. ನಾವು ಇರತ್ತಂಗೆ ಚಲೋ ಇರಬೇಕು, ನನ್ನ ಮಾಡ್ಕೊಂಡು ನೋಡ್ಬೇಕಂತೇಳಿ ನನಗೆ ಆಸೆ ರೀ. ಯಾರಿಗೆ ಹೆಣ್ಮಕ್ಳು ಕೊಟ್ಟ ಮನೆಗೆ ಹೋಗ್ಯಾರ ರೀ, ಯಾರು ಮಾಡ್ತಾರೆ ರೀ ಬಂದು? ಸೊಸೆ ಮಗ ಇದ್ರೆ ಬೆಂಗ್ಳೂರ್ಗಾರ ರೀ. ಇಲ್ಲ ಮಗ ಏನಾರು ಡ್ಯೂಟಿಗೆ ಹೋಗ್ತಾನೆ. ನಾವು ಒಂದಿನ ಲಗ್ನ ಆಗಿಲ್ಲ ರೀ. ಅವನೇನು ಹುಡುಕ್ಯಾಡ್ಲತ್ತೀನಿ, ಹೆಣ್ಣಿದ್ರೆ ಹೇಳ್ರಿ ಫ್ರೆಂಡ್ಸ್ ಎಲ್ಲಾರ. ನನ್ನ ಮಗನಿಗೆ ಎಲ್ಲಿ ಹುಡುಕಾಡ್ಲತ್ತೀನಿ, ಮನಾರು ಎಲ್ಲರಿಗೆ ಬಯೋಡೇಟಾ ಫೋಟೋ ಎಲ್ಲ ಕೊಟ್ಟೀನಿ ಫ್ರೆಂಡ್ಸ. ಎಲ್ಲಿ ಕನೇಲೆ ಆಗ್ಯದ ನೋಡ್ರಿ. ಏನು ಮಾಡ್ಬೇಕು, ವಯಸ್ಸು ಮೀರ್ತಾವ ಬರ್ತಾ ಮಾಡ್ಬೇಕಂತ ನನ್ನ ಆಸೆ ಅದ. ಅವನದೊಂದೇ ಚಿಂತೆ ಅದ ನೋಡ್ರಿ. ನನಗೆ ಮತ್ತೇನು ಚಿಂತೆ ಇಲ್ಲ ರೀ. ದೇವರೆಲ್ಲ ಉಳ್ಳಾಗ ಕೊಟ್ಟಾನ, ತಿರ್ಲಾಕ ಕೊಟ್ಟಾನ, ಎಲ್ಲ ಅದ. ಅವ್ನಿಗಿಟ್ಟು ಅಕ್ಕಿ ಕಾಳು ಹಾಕದ್ನಲ್ರಿ, ಅದು ನನಗೆ ಯಾವುದು ಚಿಂತೆನೇ ಇರೋಲ್ಲ. ಅದಕ್ಕೆ ಏಟು ಹುಡುಕಾಡ್ಲತ್ತೀನಿ ಫ್ರೆಂಡ್ಸ. ಒಳ್ಳೆ ಇಬ್ಬರು ಮೂವರು ಕೈಯಾಗ ಬಯೋಡೇಟಾ ಫೋಟೋ ಎಲ್ಲ ಕೊಟ್ಟೀನಿ ರೀ. ತೋರ್ಸಲ್ಲೇ ರೀ. ರೊಕ್ಕ 500 1000 ರೂಪಾಯಿ ಕೊಟ್ಟು ಬಯೋಡೇಟಾ ಫೋಟೋ ಕೊಡು ಅಂತಾರೆ. ಕೊಟ್ಟದು ಒಂದು ಉಲ್ಟಾ ಫೋನ್ ಮಾಡಲ್ಲ. ನಾವೇ ಫೋನ್ ಮಾಡಿ ಕೇಳ್ಬೇಕು ಅವ್ರಿಗೆ. ಒಂದೇನು ತೋರ್ಸ್ಲಾಕ ತಯಾರಿಲ್ಲ. ಏನು ಮಾಡ್ತೀರಿ ಫ್ರೆಂಡ್ಸ? ಹಿಂಗೆ ಮಾಡ್ತಾರೆ. ಒಂದೊಂದು 2 ಅಕ್ಕಿ ಕಾಳು ಹಾಕಿಬಿಟ್ನಂದ್ರೆ ನನಗೆ ಮತ್ತೆ ಯಾವಾಗ ಟೆನ್ಷನ್ ಇರಲ್ಲ ರೀ ಅಂಥೇಳಿ ಮಾಡ್ಲತ್ತೀನಿ ರೀ. ದೇವ್ರ ಪೂಜೆ ಮಾಡೋಣ ರೀ ಫ್ರೆಂಡ್ಸ್. ಸ್ವಲ್ಪ ನಾವಿರತ್ತಂದು ನಮ್ಮ ಆರೋಗ್ಯ ಚಲೋ ಇಡ್ಬೇಕು ರೀ ಫ್ರೆಂಡ್ಸ. ಯಾರಿಗೂ ವಜ್ಜೆ ಆಗ್ಬಿಡತ್ರಿ. ನಾವಿರತ್ತ ನಮ್ಮ ಮಾಡಿ ಕುಡಿಯೋದು ನಾವೆಲ್ಲ ನಮ್ಮ ಮಾಡ್ಕೊಂಡು ಮಾಡ್ಬೇಕು ಅಂಥೇಳಂತಂದು ಯಾರಿಗೆ ವಜ್ಜೆ ಆಗ್ಬಾರ್ದು, ಯಾರಿಗೆ ಹೇಳ್ಬಾರ್ದು ಅಂತದ್ರಿ ನನ್ನ ಮನಸ್ಸು. ಎಲ್ಲ ಹಿಟ್ಟು ನಾದಿಟ್ಟು ಹಿಟ್ಟಾಗ ಏನು ಜಲ್ದಿ ಇದು ಆಗ್ಯದ್ರಿ. ಇದ್ರ ಹಿಟ್ಟು ಪಡ್ಡಿ ಹಿಟ್ಟು ಎಲ್ಲ ತೆಳಗೆಲ್ಲ ಚೆಲ್ಲೋದು ನೋಡ್ರಿ. ಉಬ್ಬ್ಯಾದ್ರಿ ತೆಳಗೆಲ್ಲ ಜಲ್ದಿ ರಾತ್ರಿಯಾಗೆ ಉಬ್ಬ್ಯಾದದು. ಮತ್ತೆ ತೆಗೆದು ಮತ್ತೊಂದು ಸಟ್ಟದಾಗ ಹಾಕಿ ಫ್ರಿಜ್ದಾಗ ಇಟ್ಟೀನಿ ರೀ. ದೇವ್ರ ಪೂಜೆ ಮಾಡೋಣ ರೀ. ಅಯ್ಯಪ್ಪ ನೋಡಿ, ಜರ ಮನಸ್ಸು ಸಮಾಧಾನ ಆಯ್ತು ಕುಡಿದ್ರೆ. ಮನಸ್ಸು ಸಮಾಧಾನ ಆಗ್ತದ್ರಿ. ಜರ ಒಂದು ನಾಷ್ಟ ಮಾಡ್ದಂಗೆ ಫ್ರೆಂಡ್ಸ್. ಅದು ಒಂದು ನಾಷ್ಟ ಒಂದು ಊಟ ಮಾಡ್ದಂಗೆ ರೀ. ಅದು ಶೇಕ್ ಕುಡಿದ್ರೆ ಚಲೋ ಇರ್ತದೆ ರೀ. ಅದು ನ್ಯೂಟ್ರಿ ಕ್ಲಬ್ಬಿಂದ ನಮ್ಗೆ ಶುಗರ್ BP ಕಂಟ್ರೋಲ್ ಆಗ್ಯದ್ರಿ. ಆರಾಮಿದ್ದನ್ ರೀ. ಯಾಕೆನೋ ಆರಾಮಿಲ್ದಂಗೆ ಆಗೈತೆ ರೀ. ಅವಾಗ ಆರಾಮಿಲ್ದಂಗೆ ಆಗ್ಯದು. ತೋರಿಸ್ಕೊಂಡು ಅಲ್ಲಿ ಹೇಳಿದ್ರು ನನಗೆ ಒಬ್ಬರು ಹಿಂಗೆ ರೀ. ಹೇಳಿದ್ರೆ ಹೋಗಿ ತೋರಿಸ್ಕೊಂಡಿದ್ದನ್ ರೀ. ಇದು ಮಾಡಿದ್ದೆ, ಕುಡಿತಿದ್ದನು ಶೇಕ್ ರೀ. ಹೀಗೆ ಆಗಲ್ಲಾಗ್ಯದ, ಬಿಟ್ಟಿನಿ ರೀ. ದೇವ್ರ ಪೂಜೆ ಮಾಡೋಣ ಫ್ರೆಂಡ್ಸ್. ದೇವ್ರ ಪೂಜೆ ಮಾಡಿಬಿಟ್ರೆ ನಿಶ್ಚಿತ ಆಗ್ತದೆ. ಅಡುಗೆದೇನು ನಡೀತದೆ. ನನ್ನ ಮಗಳು ಅಲ್ಲೇ ಬಾಂಧ ಊಟಕ್ಕೆ ಅಲ್ಲೇ ಹೋಗ್ತೀನಿ. ಏನು ಚಹಾ ಕುಡ್ದಿರಿ ನೋಡಿ. ಮುಂಜಾನೆ ನೀರು ಕುಡಿದು ಶುಗರ್ ಗೋಲಿ ತೊಗೊಂಡಿನಿ ರೀ. ಈ ದೇವ್ರ ಪೂಜೆ ಮಾಡಿ ಅದಕ್ಕೆ ನನ್ನ ಮಗ ಮನೆಗೆ ಬರ್ತೀನಿ. ನನ್ನ ಮಗನ ಅಲ್ಲೇ ಬರ್ತಾನೆ ರೀ. ಊಟ ಮಾಡಿ ಹೋಗ್ತಾನೆ. ದೇವ್ರಿಗೆ ಹೋಗಿ ಮಧ್ಯಾಹ್ನ ಮನೆಗೆ ಹೋಗಿ ದೇವ್ರಿಗೆ ಹೋಗಿ ದರ್ಶನ ಮಾಡಿಕೊಂಡು ಏನು ಮಾಡೋದು ಸರ್. ಎಲ್ಲ ಹಿಡಿದು ಯಾರು ಸುತ್ತಿ ಚೆನ್ನಾಗಿರ್ಬೇಕು. ಅದು ಮಂಜು ಅನ್ಬೇಕು.
ಗೊತ್ತಾದ್ರೆ ನಮ್ಮ ಎಲ್ಲ ಮಾಡ್ತಾರ್ರಿ, ಮಾಡೋಣ ಅನ್ನೋದಿಲ್ರಿ, ಮಾಡ್ತಾರೆ. ನಮಗೆ ಏನಾದರೂ ತಗೋ, ನಮ್ಮ ಬ್ಯಾನಿ ತೊಗೋತಾರೆ, ಇನ್ಸೂರೆನ್ಸ್ ತೊಗೊಲ್ಲ. ನಮ್ಮನ್ನು ನಾವೇ ಅನುಭವಿಸ್ಬೇಕಾಗ್ತದೆ. ವಯಸ್ಸಾದ್ಮ್ಯಾಕ ಲಿಮಿಟ್ ಮ್ಯಾಗ ಇರ್ಬೇಕು ರೀ, ಚಂದ ಇರ್ಬೇಕು. ಏನು ಅಂತೀವಲ್ರಿ, ರೆಸ್ಟ್ ಮಾಡ್ಬೇಕು, ಲಿಮಿಟ್ ಮ್ಯಾಗ ಇರ್ಬೇಕು ಅಂತ. ಕೆಲಸ ಬಿಡುಗಡೆ ಅದ ರೀ, ನಮ್ಮ ಕೆಲಸನ ನಾವು ಮಾಡಿಕೊಟ್ರೆ ಚಂದ ಅನಿಸ್ತದೆ. ಹಾಗೆ ಇನ್ನೊಂದು ಸ್ವಲ್ಪ ದಿನ ಆ ಕಡೆ ತಂದಿರೋ ಹಬ್ಬ ಇದ್ರ ಮತ್ತೆ ಕಾಪಾಡ್ಲಿಕ್ಕೆ ಆಗೋದು. ಅಷ್ಟೇ ದೇವ್ರ ಪೂಜೆ ಮಾಡಿ ಹೋಗಿ ಬರ್ತಿದ್ವಿ ಜರ. ಬಂದಿರ ಎಲ್ಲರಿಗೂ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್, ಜರ ಎಲ್ಲರಿಗೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ, ನಾ ತಿಳ್ಕೊತ ನೋಡ್ತೀನಿ. ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಸುಮ್ಮನೆ ನಿಮ್ಮ ಎಲ್ಲರ ಸಂಗಟ ಮಾತಾಡಬೇಕು ಅಂತೇಳಿ ನನಗೆ ಟೈಮ್ ಪಾಸ್ ಆಗ್ತದೆ. ನಿಮ್ಮ ಸಂಗಟ ಮಾತಾಡೋದು ನಮ್ಮ ಫ್ರೆಂಡ್ಸ್ ಇದ್ದಂಗೆ, ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಸಂಗಟ ಮಾತಾಡಿದ್ರೆ ಟೈಮ್ ಪಾಸ್ ಆಗ್ತದೆ ರೀ. ಆಯಿತು, ಇದು ಆಗ್ತದೆ ರೀ. ಈಗ ಯಾರು ಮಾತಾಡೋಕೆ ಕೊಡ್ತಾರೆ ರೀ? ಯಾರು ಕೊಡಲ್ರಿ, ಯಾರು ಕೂಡ ನಿಮ್ದು ಏನು ಕಿರಿಕಿರಿ ಅಂತಾರೆ. ಇನ್ನೊಂದು 2 ವರ್ಷ ಹೆಂಗಾರ ಕಳಿತೀನಿ ರೀ, ಅಲ್ಲಿದು ಹಿಂಗೆ ನೋಡಿ ನಿಮ್ಮ ಸಂಗಟೆ ಕಾಲ ಕಳೆಯೋದು. ಏನು ಮಾಡೋದು ಕೆಲಸ? ಏನಾರ ಇದ್ರೆ ಕಮೆಂಟ್ ಮಾಡಿ ಹೇಳ್ರಿ, ಇದು ಮಾಡಿರಿ. ನನ್ನ ಮಗನಿಗೆ ಎಲ್ಲಾರ ಇದ್ದು ಗರೀಬ್ರ ಹುಡುಗಿ ಇದ್ದು ಬೇಕು ನೋಡ್ರಿ. ನನಗೆ ಗರೀಬ್ರ ಹುಡುಗಿ ಇದ್ರೆ ಬಡತನ ಹುಡುಗಿತ್ತು ಚಲೋ ಇದ್ದರೆ ನಮಗೇನಂತ ಪರಿ ಶ್ರೀಮಂತರಿಲ್ರಿ, ಸುಮ್ಮನೆ ಉಳ್ಳಾಗ್ತಿಲ್ಲ ಕಮ್ಮಿ ಇಲ್ಲ ನಮ್ಗೆ. ಅದಕ್ಕೆ ದೇವ್ರ ಎಲ್ಲಾರ ಗರೀಬ್ ಹುಡುಗಿಗೆ ಎಲ್ಲಾರ ಇದ್ದಾಳೆ ಅಂದ್ರೆ ನಿಮ್ಮ ಬೆನ್ನು ಎಲ್ಲಾರ ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ. ನನಗೆ ನನ್ನ ಮಗಂದೊಂದು ಎಕಡೆ ಮಾಡಿ ಬರ್ತೀನಿ, ಅವನದೇ ಒಂದು ದೊಡ್ಡ ಚಿಂತೆ ಆಗ್ಯದ ನೋಡ್ರಿ. ಅವ ಹಬ್ಬ ಒಂದು ಎಕಡೆ ಮಾಡೋದು ಏನು ಸುದ್ದಿಯೋ, ಇಬ್ಬರು ಹೆಣ್ಮಕ್ಳು ಮಾಡಿ ಮಗನ ಮಾಡೀನಿ, ಇವನು ಮಾಡೋದೇ ಹೈರಾಣ ಬಂದದ್ದು ನೋಡ್ರಿ. ವಯಸ್ಸು ಬೀರ್ತಾವ ಬರ್ಬರ್ತಾವ ಅಂತ ಹೇಳಿ ನಮ್ಗೆ ಕೊಡ್ತೀವಿ, ಚಿಂತೆ ಆಗ್ಯದ. ಅದೊಂದೇ ಚಿಂತೆ ಅದ ನೋಡ್ರಿ ಫ್ರೆಂಡ್ಸ್, ಏನು ಮಾಡ್ತೀವಿ. ಒಂದೊಂದು ಆಯ್ತಲ್ರಿ, ಮತ್ತೆ ಗೆದ್ದು ಬಿಟ್ಟಿರಿ. ನಂದೇನು ಒಬ್ಬಕ್ಕೆ ಇರ್ತೀನಿ ರೀ, ಅವನಿಗೆ ಒಬ್ಬಕ್ಕೆ ನೋಡೋಕೆ ಬಂದವಂದ್ರೆ ನಂದೇನು ಚಿಂತೀನಿ ರೀ. ಆರಾಮ ಆದ್ರೆ ಮಾಡೋದು, ಇಲ್ಲ ಇಲ್ದ್ರೆ ಇಲ್ಲ ಹೋಟೆಲ್ದಾಗ ಊಟ ಬರೋದು. ಏನು ಮಾಡ್ತೀರಿ, ಬರ್ಬರ್ತಾ ಆಗ್ತದೆ ರೀ. ಈಗ 60 ವರ್ಷ ಸರಿ ಬಂದಂಗೆ ರೂಮರ್ ಹಿಡಿದು ಹೋಗ್ತಾರೆ ರೀ, ಏನು ಮಾತಾಡ್ತಾರೆ, ಡಬಲ್ ಆಡಿದ್ದೆ ಅಂತಾರೆ ರೀ. ಅದಕ್ಕೆ ಫ್ರೆಂಡ್ಸ, ನಿಮ್ಮ ಸಂಗಟ ಮಾತಾಡ್ಬೇಕಂತೇಳಿ ನಾ ಲೈಕ್ ಮಾಡಿ ವಿಡಿಯೋ ಮಾಡ್ಲತ್ತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, 4 ಮಂದಿಗೆ ಹೇಳ್ರಿ. ಎಲ್ಲರೂ ಹೊರ ಇದ್ದು ಗರೀಬರು ಹುಡುಗಿದ್ದಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಫ್ರೆಂಡ್ಸ. ನೋಡಿರಿ, ದೊಡ್ಡ ಉಪಕಾರ ಆಗ್ತದೆ ನೋಡಿರಿ ಫ್ರೆಂಡ್ಸ್. ಅದೇ ಒಂದು ಚಿಂತೆ ಅದ ನೋಡ್ರಿ ಫ್ರೆಂಡ್ಸ್. ಬರ್ತೀರಿ, ಮಗಳಿಗೆ 2 ಮಕ್ಕಳು ಅವ ರೀ. ಒಬ್ಬಕ್ಕೆ ಮಗಳಿಗೆ 2 ಗಂಡು ಅವ, ಒಬ್ಬಕ್ಕೆ ಮಗಳಿಗೆ 1 ಹೆಣ್ಣು ಅದ ರೀ. ಎಲ್ಲರೂ ಯಾರ ಮನೆಗೆ ಅವ್ರು ಚಲೋ ಹರ ರೀ. ಇವಂದೇ ಒಂದು ಲಗ್ನ ಮಾಡಿಬಿಟ್ಟಂದ್ರೆ ನನಗೆ ಬರ್ಬರ್ತಾ ಆಗಲ್ರಿ ಕೆಲಸ. ಅವ್ನ ಕೆಲಸ ಮಾಡ್ಲಿಕ್ಕೆಲ್ಲ ಅವ್ನು ಬಟ್ಟೆ ಒಗೆಯೋದು, ಅವ್ನಿಗೆ ಅಡುಗೆ ಮಾಡೋದು, ಅವ್ನಿಗೆ ಒಬ್ಬಕ್ಕೆ ನೋಡ್ಕೊಂಡು ಬಂದ್ರೆ ಚಿಂತೆ ಇರಲ್ಲಲ್ರಿ ಫ್ರೆಂಡ್ಸ್. ನನಗೆ ನಾನು ಆರಾಮ ಇರ್ತೀನಿ. ಎಷ್ಟು ಮಾಡ್ಲಿಕ್ಕಾಗ್ತದೆ ಹೇಳ್ರಿ. ಬರ್ಬರ್ತಾ ವಯಸ್ಸು ಬರ್ತದೆ ರೀ, ಬರಲ್ರಿ. ಅದಕ್ಕೆ ಅವ್ನು ಬಂದು ಮಾಡ್ಬೇಕಂತೇಳಿ ದೊಡ್ಡ ಚಿಂತೆ ರೀ. ರಾತ್ರಿ ಹಗಲ ಚಿಂತೆ ಆಗ್ತದೆ. ನಿದ್ದೆ ಹತ್ತಂದ್ರೆ ಯಾಚರ ಆಯ್ತಂದ್ರೆ ಅವನೇ ನಮ್ಮ ಮಗನಿಗೆ ಎಲ್ಲಿ ನನಗೆ ಸಿಗಲಾಗ್ಯದ. ಅದ ರೀ, ನಮ್ಗೆ ಮನೆ ಅದ ರೀ, ಇರ್ಲಾಕೆ ಜಾಗ ಅದ, ಅದು ಅದ, ಮಕ್ಕಳು ಅದ. ಬಂದು ಹಾಕಿದ್ರೆ ಚಲೋ ಸಸಿ ಬಂದವು ಅಂದ್ರೆ ನನಗೆ ಚಿಂತಿರಲ್ಲ. ಈಗ ಒಬ್ಬಕ್ಕಿದ್ದಾರೆ 2 ಕೈಲಿ ಉಂಡಂಗೆ ಆಗತ್ತದ ರೀ. ಅದಕ್ಕೆ ಫ್ರೆಂಡ್ಸ, ನಿಮ್ಮ ಸಂಗಟ ಮಾತಾಡೋದು ಟೈಮ್ ಪಾಸ್ ಆಗ್ತದೆ, ನನ್ನ ಮನಸ್ಸು ಹಗುರ ಆಗ್ತದೆ ಅಂತೇಳಿ ನಾವು ಮಾಡ್ಲಾಗ್ತೀನಿ ರೀ ಫ್ರೆಂಡ್ಸ್. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, 4 ಮಂದಿಗೆ ಹೇಳ್ರಿ. ಎಲ್ಲರೂ ಇತ್ತು ಗರೀಬ್ ಹುಡುಗಿ ಇತ್ತಂದ್ರೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಕಮೆಂಟ್ ಮಾಡಿರಿ, ಫೋನ್ ಮಾಡಿರಿ. ಫೋನ್ ನಂಬರ್ ಕೊಡ್ತೀನಿ ರೀ, ನಾವು ಫೋನ್ ಮಾಡಿರಿ. ಫೋನ್ ನಂಬರ್ ಹಾಕ್ತೀನಿ ರೀ ನಾನು. ನಮಗೇನಿಲ್ಲ, ಮನೆಗೆ ಹಿಡ್ಕೊಂಡು ಅವನಿಗೆ ನೋಡ್ಕೊಂಡು ಅಡುಗೆ ಮಾಡ್ಕೊಂಡು ಅಂಗಡಿ ಮಾಡ್ಕೊಂಡು ಮನೆಗೆ ಇರ್ತಾರೆ ಸಾಕು, ಏನು ಬೇಕಾಗಿಲ್ಲ ರೀ. ಅದಕ್ಕಂತೇಳಿ ಮಾಡ್ಲತ್ತೀನಿ ನೋಡ್ರಿ ಫ್ರೆಂಡ್ಸ್. ಈ BP ಶುಗರ್ಲಿಂದ ಒಂದು ಸಲ ಆರಾಮಿರ್ತಂದ್ರೆ ಚಂದ, ಒಂದು ಸಲ ಆರಾಮಿರಲ್ಲ ರೀ.
ಲವ ಚಂದ ಇರ್ತೀನಿ ರೀ. ಕೆಲಸ ಮಾಡ್ಕೊಂಡು ನಸಿಕ್ನಾಗೆದ್ದೆಲ್ಲ ಕೆಲಸ ಮಾಡ್ಕೊಂಡು ಮಟ್ಕೊಂಡು ಹೋಗ್ತೀನಿ ಆಫೀಸ್ಗೆ. ಮನೆಗೆ ಒಂದೊಂದು ಸಲ ಇದ್ರೆ ಸುಸ್ತು ಆಗ್ತದೆ ಹಾಸ್ಕೊಂಡು ಹೇಳೋಕ್ಕೆ ಒಂದೊಂದು. ಈ ಶುಗರ್ದವ್ರಿಗೆ ಆಗ್ತದೋ ಏನು ಮಣ್ಣು ಆಗ್ತದೋ, ಯಾರ ಶುಗರ್ ಇದ್ದವ್ರು ಹೇಳ್ರಿ ನನಗೆ. ಶುಗರ್ ಇದ್ದವ್ರು ಏನು ಆಗ್ತದ, ಏನು ಊಟ ಮಾಡಬೇಕು ಏನಿಲ್ಲ ನನಗೆ ತಿಳಿಸಿ ಹೇಳ್ರಿ. ನಾನು 2 ತಿಂಗಳು ನಮ್ಮ ದವಾಖಾನೆಗೆ ಎಲ್ಲ ಹೋಗ್ತೀನಿ ರೀ. ಆರಾಮಿದ್ದೀನಿ ನಾ ಕೆಲಸ ಓಡಾಡಿ ಕೆಲಸ ಮಾಡ್ತೀನಿ. ಕೆಲಸದ್ದು ಬಗ್ಸಿದ್ದು ಏನಿಲ್ಲ ರೀ. ಯಾವಾಗ ಹಿಂಗೆ ಅದು ನೋಡಿ ಸುಸ್ತು ಹೇಳ್ಬಾರ್ದಂತ ಜೀವ ಹಾಸ್ಕೊಂಡು. ಅದಕ್ಕೆ ನೋಡ್ತೀನಿ ಹೇಳ್ಬೇಕಂತ ಎಲ್ಲರೂ ನೋಡ್ತೀರಿ, ನೀವು ನೋಡ್ತೀರಿ ಎಲ್ಲ ನಮ್ಮ ವಿಡಿಯೋ. ನೀವು ಎಲ್ಲರಿರ್ತಂದು ನನಗೆ ಕಮೆಂಟ್ ಮಾಡಿ ಅದ್ರಾಗ ಇದು ಫೋನ್ ನಂಬರ್ ಕೊಡೋದು, ಫೋನ್ ನಂಬರ್ ಕೊಡ್ತೀನಿ. ನಾನು ಕಮೆಂಟ್ ಮಾಡಿ ಹೇಳ್ರಿ ಅಷ್ಟೇ. ನಮ್ಮ ಮಗ ನನಗೆ ಹೇಳ್ತಾರೆ ರೀ. ನನಗೆ ಏನು ಓದ್ಲಕ್ಕೆ ಬರ್ಲಕ್ಕೆ ಬರಲ್ಲ ಬಿಡಲ್ಲ. ನಾ 6ನೇ ತನಕ ಸಾಲಿ ಕಲ್ತೀನಿ ರೀ. ಡ್ಯೂಟಿ ಮಾಡ್ಲತ್ತೀನಿ ಹೆಂಗೆ ನನ್ನ ಕೈದಾಗ ಎಲ್ಲ ಮಾಡ್ಕೊಂಡಿರ್ತೀನಿ. ಏನು ಮಾಡ್ತಾರೆ, 4 ಮಕ್ಕಳು ಮಾರಿ ಓದಿ ಬದುಕಿದಾಗ ಮುಗಿದು ಎಲ್ಲ ಮುಗಿತೀವಿ. ಯಾಕೆ ಆಡ್ತೀರಿ ಆಡಿದ್ದೆ ಆಡ್ತಂತಾರೆ ಮಕ್ಕಳು. ನಾವು ಏನಾರ ಚಲೋ ಹೇಳಿದ್ರೆ ನನಗೆ ಸಿಟ್ಟು ಬರ್ತದೆ. ಏನು ಮಾಡ್ತೀರಿ, ಅದಕ್ಕೆ ದೇವ್ರ ಪೂಜೆ ಮಾಡಿದ್ರೆ ಸಂಜೆ ನೋಡೋಣ. ನಮ್ಮ ಮಗಳ ಮನೆಗೆ ಹೋಗಿ ಬರ್ತೀನಿ ರೀ. ಅಲ್ಲೇ ಫೋನ್ ಮಾಡತ್ತಳಕ್ಕೆ 2-3 ಸಲ ಆಯ್ತು. ಏನು ಕೆಲಸ ಮಾಡಿ ಬಾರವ ಅಂತೇಳಿ. ಸೂಟಿಗಾರ ಸುಮ್ಮನೆ ಬರಲ್ಲ ಜರ. ಗುಡ್ಬ್ರೇಲಿ ಇದ್ದ ಫ್ರೆಂಡ್ಸ ಸೂಟಿ ಅದ ರೀ. ಸುಮ್ಮನೆ ಎಲ್ಲ ತಿಕ್ಕಿ ಮಾಡೀನಿ. ಸುಮ್ಮನೆ ತೊಳೆದು ಕೂಡಿಸಿ ನಮಗೆ ದೇವ್ರ ಪೂಜೆ ಆಗಲ್ಲ ಹೋದ್ರೂ ಸುಮ್ಮನೆ ತೊಳೆದು ಕೂಡಿಸ್ಬೇಕ್ರಿ ಫ್ರೆಂಡ್ಸು. ದೇವ್ರಿಗೆ ಹಂಗೆ ಕೂಡಿಸ್ಬಾರ್ದು. ಒಂದಿಷ್ಟು ತುಂಬಿದ ಕೊಡ್ದಾಗ ನೀರು ತೊಗೊಂಡ್ರಿ ಎದ್ದು ದೇವ್ರು ತೊಳೆದು ಕೂಡಿಸ್ಬಿಡ್ರಿ. ಆಯ್ತು ರೀ, ದೀಪ ಹಚ್ಚಿಬಿಟ್ರೆ ಆಯ್ತು. ದೇವ್ರ ಮನೆಗೆ ಹಂಗೆ ಬಿಡಬಾರ್ದ್ರಿ. ಏನಾಗಲ್ಲ, ನಾನು ಪೂಜೆ ಒಂದು ಬಿಡಲ್ಲ ನೋಡ್ರಿ. ಪೂಜೆ ಒಂದು ಮಾಡೇ ಹೋಗ್ತೀನಿ ರೀ ದೇವ್ರಿಗೆ ಆಫೀಸ್ಗೆ. ಸುಮ್ಮ ಆಗಲ್ಲ ಹೋದ್ರೂ ದೇವ್ರು ತುಂಬಿಕೊಳ್ದಾಗ ಒಂದು ಬೊಗಣೆಗೆ ನೀರು ತೊಗೋತೀನಿ ರೀ. ದೇವ್ರು ಎದ್ದು ತೊಳೆದು ಕೂಡಿಸಿ ದೀಪ ಹಚ್ಚಿ ಹಚ್ಚಿಬಿಟ್ಟು ಬಿಡ್ತೀನಿ. ಇದ್ರ ಹಾಲು ಸಕ್ಕರೆ ನೋಡಿ ಹಿಡಿದು ಹಾಲು ಸಕ್ಕರೆ ನೋಡಿ ಹಿಡ್ತೀನಿ ರೀ, ಬಿಟ್ಬಿಡ್ತೀನಿ. ಮಾಡಿ ಬಿಸಿ ಪಡ್ಡು ಹಾಕೊಂಡು ತಿನ್ಬೇಕಂತ ಹೇಳಿ ನಾ ಮಾಡಿದ್ರೆ ಅದು ಕರೆಂಟ್ ಜಾಸ್ತಿ ಕ್ಲಾಸ್ ಆಗ್ಬೇಕಾಗತ್ತ. ಶಿವಾಯ 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 ಕಾಪಾಡಯ ಭಕ್ತಿಯಿಂದಲೇ ಮಾಡಲು ವೀರಭದ್ರನೇ. ಓಂ ಶಿವಾಯ ಓಂ ಶಿವಾಯ ಶಿವಾಯ ಓಂ ಶಿವಾಯ. ಇದರ ಹಾಕ್ಬರ್ತಿದ್ವಿ. ಆಯ್ತು ನೋಡಿ ಫ್ರೆಂಡ್ಸ್, ಏನು ದೇವ್ರ ಪೂಜೆ ಮಾಡೋ ದಿವಸ ಮಾಡ್ತೀವಿ.
ದರುಶನವ ತೋರು. ಬರ್ತೀನಿ ರೀ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. ಇಲ್ಲಿಗೆ ಮುಗಿಸ್ತೀನಿ ರೀ ವಿಡಿಯೋ ರೀ. ಮತ್ತು ಮುಂದಿನ ಸಲ ಸಿಗಮ್ರಿ ಫ್ರೆಂಡ್ಸ್. ಎಲ್ಲ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನೋಡಿರಿ ಫ್ರೆಂಡ್ಸ. ನಮಸ್ಕಾರ ರೀ.